ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು ಮಿಸ್ಸಿಂಗ್ ನಂಬರ್ ಈ ಒಂದು ಟಾಪಿಕ್ ಮೇಲೆ ತರಗತಿಯನ್ನು ಮಾಡ್ತಾಯಿದ್ದೀನಿ. ಇದು HSTR ಸಾಮಾನ್ಯ ಪತ್ರಿಕೆ ಏನು ಒಂದು ಬರುತ್ತಲ್ಲ 100 ಮಾರ್ಕ್ಸಿಗೆ, ಆ ಒಂದು ಸಾಮಾನ್ಯ ಪತ್ರಿಕೆಯಲ್ಲಿ 25 ಮಾರ್ಕ್ಸಿಗೆ ಏನು ಮಾಡ್ತಾರೆ ಅಂದರೆ ಮೆಂಟಲ್ ಅಬಿಲಿಟಿ ಕೇಳ್ತಾರೆ. ಆ ಮೆಂಟಲ್ ಅಬಿಲಿಟಿಗೆ ಏನು ಸಿಲೆಬಸ್ ಕೊಟ್ಟಿದ್ದಾರೋ ಆ ಸಿಲೆಬಸ್ಗೆ ಅನುಗುಣವಾಗಿ ನಾನು ತರಗತಿಯನ್ನು ಮಾಡ್ತಾಯಿದ್ದೀನಿ. ಇಲ್ಲಿವರೆಗೆ ನಾನು ಸಂಖ್ಯೆ ಸರಣಿ ಮತ್ತು ಮಿಸ್ಸಿಂಗ್ ನಂಬರ್ ಮೇಲೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಪಾರ್ಟ್ 2 ಇದು ಮಿಸ್ಸಿಂಗ್ ನಂಬರ್ ಪಾರ್ಟ್ 1 ನಾನು ತರಗತಿಯಲ್ಲಿ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಇವತ್ತಿನ ತರಗತಿಯಲ್ಲಿ ಅದರದ್ದು ಕಂಟಿನ್ಯೂಟಿಯಾಗಿ ಆ ಒಂದು ಕ್ಲಾಸನ್ನು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಕೆಳಗಿನ ಆಕೃತಿಯಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂಥೇಳಿ ಇದೊಂದು ಲೆಕ್ಕ ಇದೆ. ಈ ಲೆಕ್ಕ ನೋಡ್ರಿ ಹೆಂಗೆ ಕೊಟ್ಟಿದ್ದಾರೆ ಬಾಕ್ಸಲ್ಲಿ. 1, 3, 7, 5, 12, 14, 25 ಅಂದರೆ ಈ ಲೈನಲ್ಲಿರೋದು ನಾವು ಕಂಡುಹಿಡಿಬೇಕು. 28 ಇದು ಮಾಡಿದರೆ ಮಧ್ಯ ಸಂಖ್ಯೆ ಬರುತ್ತೆ, ಇದು ಮಾಡಿದರೆ ಇದ್ರ ಮಧ್ಯ ಸಂಖ್ಯೆ ಬರುತ್ತೆ, ಇದು ಮಾಡಿದರೆ ಇದ್ರ ಮಧ್ಯ ಸಂಖ್ಯೆ, ಇದು ಮಾಡಿದರೆ ಇದ್ರ ಮಧ್ಯ ಸಂಖ್ಯೆ ಹೆಂಗೆ ಬರ್ತಾ ಇದೆ ಅಂತೇಳಿ ನಾವು ಕಂಡುಹಿಡಿಬೇಕು. ಇವಾಗ ನೋಡ್ರಿ 1 ಪೆನ್ ತಗೋತಾ ಇದ್ದೀನಿ. 1 5 5 5 ಎಷ್ಟಾಗುತ್ತೆ? 25 ಆಗ್ತದೆ. ಹಾಗೆ 25 5 ಏನಾಗ್ತಾಯಿದೆ? 125 ಆಗ್ತಾಯಿದೆ. ಈ ಸೀರೀಸ್ ಇದು ಕಂಪ್ಲೀಟ್ ಮಾಡಿದ್ದೀನಿ ನಾನು. ಇವಾಗ ಹೆಂಗೆ ಮಾಡಿದ್ದೀನಿ? 1 5 5 5 5 ಎಷ್ಟಾಗ್ತೈತೆ? 25 25 5 125 ಆಗ್ತಾಯಿದೆ. ಈಗ ಇದು ಏನು ಮಾಡೋಣ? ಈ ರೀತಿ ಕಂಡುಹಿಡೋಣ. ಇದು ಈ ಪ್ಯಾಟರ್ನ್ ಏನೈತಿ ಇಲ್ಲಿ ಕರೆಕ್ಟ್ ಐತೆ ನೋಡ್ರಿ. 1 5 ಏನಾಯಿತು? 5 ಆಯಿತು. 5 5 ಏನಾಯಿತು? 25 ಆಯಿತು. 25 5 ಎಷ್ಟಾಯಿತು? 125 ಆಯಿತು. ಇವಾಗ ಇದು ನೋಡ್ರಿ 3 4 ಎಷ್ಟು ಬರ್ತೈತೆ? 12 ಬರ್ತೈತೆ. ಇದು ಬೇಡ, ಇದು ಲಾಸ್ಟಿಂದ ಮಾಡ್ಕೊಳ್ಳೋಣ. ಯಾಕಂದರೆ ಇವೆರಡು ಮಾಡ್ಕೊಂಡ್ರೆ ಕರೆಕ್ಟಾಗಿ ಬಂತು ಅಂತಂದರೆ ನಾವು ಅದೆಷ್ಟ ಪಡ್ಬೇಕು. ಇದು ಮಾಡ್ಕೊಳ್ಳೋಣ ಫಸ್ಟು. ಎರಡು ಕರೆಕ್ಟ್ ಬಂದರೆ ಇದು ಪ್ಯಾಟರ್ನ್ ಕರೆಕ್ಟ್ ಇದೆ ಅಂತ ಅರ್ಥ. ಇವಾಗ ಇದು ಮಾಡೋಣ. 7 2 ಎಷ್ಟು ಬರ್ತೈತೆ? 14 14 2 ಎಷ್ಟು? 28 28 2 ಎಷ್ಟು ಬಂತು? 56 ಬಂತು. ಇದೇನಾಗ್ತಾಯಿದೆ? 2 2 2 ಏನಾಗ್ತಾಯಿದೆ? ಗುಣಾಕಾರ ಆಗ್ತಾಯಿದೆ. ಇದರಲ್ಲಿ ಪೇಪರ್ಸ್ ಬರೋದಿಲ್ಲ, ಬಂದರೆ ನಮಗೆಲ್ಲ ಒಟ್ಟಿಗೆ ಇರ್ತಿತ್ತು. ಇನ್ನೊಂದು ಸರಿ ಮಾಡ್ತೀನಿ ನೋಡಿರಿ, ಕಡೆಯಿಂದ ಈ ಕಡೆದು. 1 5 ಎಷ್ಟಾಯಿತು? 5 5 5 25 25 5 125. ಈಗ ಈ ಕಡೆಯಿಂದ ಮಾಡಿರಿ. 7 2 14 14 2 28 28 2 56. ಈ ರೀತಿ ಏನು ಬಂತು? ಮಧ್ಯ ಎಲ್ಲಿಂದ ಕರೆಕ್ಟ್ ಬಂತು ನೋಡ್ರಿ. ಇಲ್ಲಿ ನೋಡಿರಿ, ಈ ಪ್ಯಾಟರ್ನ
ಈ ಪ್ಯಾಟರ್ನ್ ಸೇಮ್ ಬಂತು. ಇವಾಗ ಏನು ಮಾಡಬೇಕು, ನಾವು ಮಧ್ಯದ ಕಂಡು ಹಿಡಿಬೇಕು. ಇವೆರಡು ಕರೆಕ್ಟ್ ಇದೆ ಅಂದರೆ ಮಧ್ಯದ ಈ ಥರ ಮಾಡಬೇಕು ಅಂತ ಅರ್ಥ. ಮಧ್ಯದ ನೋಡಿರಿ 3 4 12 12 4ನೇ ಮಾಡ್ಕೋಬೇಕು. 12 4 48 48 4 ಎಷ್ಟು ಬರ್ತೈತೆ, 56 ಬರ್ತೈತೆ. ಸರಿ ತಪ್ಪು ಮಾಡ್ದೆ ಅನಿಸುತ್ತೆ. ನೋಡ್ರಿ 3 4 ಎಷ್ಟು ಬಂತು, 12 ಬಂತು. ಈ 12 4 48 ಬರ್ತೈತೆ. 48 4 ಎಷ್ಟು ಬರ್ತೈತೆ, 192 ಬರ್ತೈತೆ. ಹಾಗಾದರೆ ಇದೇನಾಯಿತು, ಸರಿಯಾದಂತಹ ಪ್ಯಾಟರ್ನ್ ಆಯಿತು ಅಂಥೇಳಿ ಅರ್ಥ ಆಯಿತು. ನೀವು ಇನ್ನೂ ಬೇರೆ ಬೇರೆ ಮೆಥಡಲ್ಲಿ ಬಂದರೂ ಕೂಡ ಬಿಡಿಸಿ, ಯಾಕೆಂದರೆ ಹೆಂಗೆ ಬಿಡಿಸಿದ್ರು ನಮಗೇನು ಮಾಡಬೇಕು, ಉತ್ತರ ಕರೆಕ್ಟಾಗಿ ಬರಬೇಕಷ್ಟೆ. ನೋಡ್ರಿ ಆಪ್ಷನಲ್ಲಿ ಏನು ಬರಬೇಕು, 48 ಬರಬೇಕು. 48 ಆಪ್ಷನಲ್ಲಿ ಇದೆ. ಇದು ಸರಿಯಾದಂತಹ ಆನ್ಸರು ಅಂತ ಅರ್ಥ. ಹಿಂಗೇನು ಆನ್ಸರ್ ಹೇಳ್ತೀನಿ ನೋಡಿ ಹೆಂಗೆ ಬಿಡಿಸೋದು ಅಂಥೇಳಿ. 3 4 ಎಷ್ಟು ಬಂತು, 12 ಬಂತು. 12 4 ಎಷ್ಟು ಬಂತು, 48 ಬಂತು. ಇದು ಸರಿ. 12 4 ಬಿಡಿಸಿದ್ರೆ ಬರ್ತೈತಿ ಅಂತ ಆನ್ಸರ್ ನಮಗೆ ಬರ್ತೈತಿ. ನೋಡ್ರಿ ಎರಡನೇ ಲೆಕ್ಕ ಇದು. ಆಯತದಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಕಂಡುಹಿಡಬೇಕು. ಎಲ್ಲಿ ಬಿಟ್ಟು ಹೋಗಿದೆ, ಇದು ಬಿಟ್ಟು ಹೋಗಿದೆ ನೋಡ್ರಿ. ಈ ಬಾಕ್ಸಲ್ಲಿ ಹಿಂಗಾರ ಮಾಡ್ಕೊಂಡು ನೋಡಬೇಕು, ಇಲ್ಲಾಂದರೆ ಹಿಂಗಾರ ಮಾಡ್ಕೊಂಡು ನೋಡ್ಬೇಕು ನಾವು. ಎಂಟಿಗೆ ಏನು ಮಾಡ್ಕೊಳ್ಳಿ, 2 ಪ್ಲಸ್ ಮಾಡ್ಕೊಳ್ಳಿ. ಎಷ್ಟಾಯ್ತೈತೆ, 10 ಆಯ್ತೈತೆ. 10ಕ್ಕೆ ಪ್ಲಸ್ 2 ಮಾಡಿ ಎಷ್ಟಾಗ್ತೈತೆ, 12 ಆಗ್ತೈತೆ. ಇವಾಗ ಏನು ಮಾಡಿ ಅಂದರೆ ಇಲ್ಲೇನು ಮಾಡಿದ್ದಾರೆ, 8ಕ್ಕೆ 1 ಆ್ಯಡ್ ಮಾಡಿದ್ದಾರೆ. ಅವಾಗ ಏನಾಗ್ತಾಯಿದೆ, 9 ಆಗ್ತಾಯಿದೆ. ಮತ್ತು 9ಕ್ಕೆ ಮತ್ತೇನು ಮಾಡಿದ್ದಾರೆ, 1 ಆ್ಯಡ್ ಮಾಡಿದ್ದಾರೆ. ಇಲ್ಲಿ ಏನಾಗ್ತೈತೆ, 10 ಆಗ್ತೈತೆ. ಇಲ್ಲೇನು ಮಾಡಿದ್ರು ನೋಡ್ರಿ, 3 ಆ್ಯಡ್ ಮಾಡಿದ್ದಾರೆ. 20ಕ್ಕೆ 3 ಆ್ಯಡ್ ಮಾಡಿದರೆ ಎಷ್ಟು ಬರ್ತೈತೆ, 23 ಬರ್ತೈತೆ. 23ಕ್ಕೆ ಏನು ಮಾಡಬೇಕು, 3 ಆ್ಯಡ್ ಮಾಡಬೇಕು. ಅವಾಗ ಎಷ್ಟೈತೈತೆ, 26 ಬರ್ತೈತೆ. 26 ಆನ್ಸರ್ ಇದೆ ನೋಡ್ರಿ. ಇಲ್ಲಿ 26 ಆನ್ಸರ್ ಇದೆ ನೋಡ್ರಿ. 26 ಆನ್ಸರ್ ಇಲ್ಲಿದೆ. ಹಾಗಾದರೆ ಇದು ಸರಿಯಾದಂತಹ ಉತ್ತರ. ಆಕೃತಿಯಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಕಂಡುಹಿಡಿಬೇಕು. ಆಕೃತಿಯಲ್ಲಿ ಏನು ಬಿಟ್ಟು ಹೋಗಿದೆ ಸಂಖ್ಯೆ, ಅದು ಕಂಡುಹಿಡಿಬೇಕು. ಇಲ್ಲಿ ನೋಡ್ರಿ, ಇದು 7 4 ಏನು ಮಾಡಿದರೆ 27 ಬರ್ತೈತೆ. 3 1 7 ಮಾಡಿದರೆ 3 1 ಏನು ಮಾಡಿದರೆ ನಮಗೆ 8 ಬರ್ತೈತೆ. ಯಾಕೆಂದರೆ ಇಲ್ಲಿ ಈ ಪ್ಲೇಸ್ ಕಂಡುಹಿಡಿದಿದೆ ನಮಗೆ, ಅದಕ್ಕೋಸ್ಕರ 2 ಮಾಡಿದರೆ ಇದು ಬರುತ್ತೆ ಅಂತ ಅರ್ಥ. ಇವಾಗ 4 5 ಏನು ಮಾಡಿದರೆ 1 ಬರ್ತೈತೆ ಅಂತೇಳಿ ಮಾಡ್ಕೊಂಡು 3 ಕರೆಕ್ಟ್ ಇದ್ದವು ಅಂದರೆ ಇದು ಕರೆಕ್ಟ್ ಆಗಿರ್ತದೆ ಅಂತ ಅರ್ಥ. ಇವಾಗ ನೋಡ್ರಿ, ಇವಾಗ ಇಲ್ಲಿ ಏನು ಮಾಡೋಣ ಅಂದರೆ 7ರಲ್ಲಿ ನಾವು ಏನು ಮಾಡೋಣ, 4 ಕಳ್ಕೊಳ್ಳೋಣ. 4 ಕಳ್ಕೊಂಡ್ರೆ ಎಷ್ಟು ಬಂತು, ಇಲ್ಲಿ 3 ಬಂತು. 3 ಬಂದ ಮೇಲೆ ಏನು ಮಾಡೋಣ, 3 ಕ್ಯೂಬ್ ಮಾಡೋಣ. 3 1 3 3 2 6 3 9 3 3ರಲ್ಲಿ ನಾವು ಏನು ಮಾಡ್ಕೋಬೇಕು, ಇಲ್ಲಿ 8 ಮಾಡ್ಕೋಬೇಕು. ನೋಡ್ರಿ 3 3ರಲ್ಲಿ ಏನಾಗ್ತೈತೆ, ಇದು ಕ್ಯೂಬ್ ಇದೆ. ಕ್ಯೂಬ್ ಅಂದರೆ 3 ಸರಿ ನಾವು ಏನು ಮಾಡ್ಕೋಬೇಕು, ಇಲ್ಲಿ 8 ಮಾಡ್ಕೋಬೇಕು. ನೋಡ್ರಿ
7ರಲ್ಲಿ ಏನು ಮಾಡೋಣ, 4 ಕಳೆಯೋಣ. 7ರಲ್ಲಿ 4 ಕಳೆದ್ರೆ ಎಷ್ಟು ಬರ್ತೈತೆ, 3 ಬರ್ತೈತೆ. 3 ಕ್ಯೂಬ್ ಮಾಡ್ಕೋಬೇಕಿದು. ಸ್ಕ್ವೇರ್ ಎಲ್ಲ ಕ್ಯೂಬ್. ಸ್ಕ್ವೇರ್ ಮಾಡ್ಕೊಂಡ್ರೆ 3 3ಲೆ 9 ಬರ್ತೈತೆ. ಆದರೆ ಕ್ಯೂಬ್ ಮಾಡ್ಕೊಂಡ್ರೆ ನೋಡಿರಿ 3 ಇಂಟು 3 ಇಂಟು 3 3ಲೆ 9, 9 3ಲೆ ಎಷ್ಟಾಗ್ತೈತೆ, 27 ಆಗ್ತೈತೆ. ಹಾಗಾದರೆ 27 ಬಂದಿದೆ ತಾನೇ, ಇಲ್ಲಿ 27 ಬಂದಿದೆ. ಇದು ಸರಿಯಾದಂಥ ಮೆಥಡ್. ಇವಾಗ ನೋಡ್ರಿ, ಇದು 3ರಲ್ಲಿ ನೋಡೋಣ, 1 ಕೈಯೋಣ. ಅವಾಗ ಎಷ್ಟು ಬಂತು, 2 ಬಂತು. 2 ಬಂದರೆ 2 ಸ್ಕ್ವೇರ್ ಮಾಡ್ಕೋಬೇಕು, 2 ಕ್ಯೂಬ್ ಮಾಡ್ಕೋಬೇಕು. ಇದನ್ನು 2 2ಲೆ 4, 4 2ಲೆ 8. ಹಾಗಾದರೆ 8 ಬಂದಿದೆ, ನಲ್ಲಿ 8 ಬಂದಿದೆ. ಇದು ಕೂಡ ಸರಿ. ಇವಾಗ ಇದನ್ನು ನೋಡ್ರಿ, 5ರಲ್ಲಿ ಏನು ಮಾಡೋಣ, 4 ಕಳ್ಕೊಳ್ಳೋಣ. 4 ಕಳ್ಕೊಂಡ್ರೆ 1 ಬಂತು. 1 ಕ್ಯೂಬ್ ಮಾಡಿದ್ರೆ ಸ್ಕ್ವೇರ್ ಮಾಡಿದ್ರೆ ಕೂಡ ಒಂದೇ ಬರ್ತೈತೆ. ಇದು ಸರಿಯಾದಂಥ ಮೆಥಡ್. ಹಾಗಾದರೆ ಇವಾಗ ಏನು ಮಾಡ್ಕೋಬೇಕು ನಾವು, ಈ 6ರಲ್ಲಿ 11ರಲ್ಲಿ ಏನು ಮಾಡಬೇಕು, ನಾವು 6 ಕಳಿಬೇಕು. 6 ಕಳೆದ್ರೆ ಎಷ್ಟು ಬರ್ತೈತೆ, 5 ಬರ್ತೈತೆ. 5 ಕ್ಯೂಬ್ ಮಾಡಬೇಕು. ಇವಾಗ 5 ಕ್ಯೂಬ್ ಮಾಡಿದ್ರೆ ಏನು ಬರ್ತೈತೆ ನಮಗೆ, 5ರಲ್ಲಿ 25, 25 5ಲೆ ಎಷ್ಟು ಬರ್ತೈತೆ, 125 ಬರ್ತೈತೆ. 125 ಬರಬೇಕಿಲ್ಲಿ. ನೋಡ್ರಿ, ಇದು ಆಪ್ಷನಲ್ಲಿದೆ ಏನಂತೇಳಿ. ನೋಡ್ರಿ, 125 ಇದೆ. ಹಾಗಾಗಿ ಇದು ಸರಿಯಾದಂತಹ ಉತ್ತರ. ಇವಾಗ ಕೆಳಗೆ ಕೊಟ್ಟಿರೋ ಚಿತ್ರದಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ನಾವು ಕಂಡುಹಿಡಬೇಕು. ಇಲ್ಲಿಂದ ಕಂಡುಹಿಡಬೇಕು ಅಂತ ಅರ್ಥ. ಹಾಗಾದರೆ ಇದು ಇವೆರಡು ಕರೆಕ್ಟ್ ಬಂದರೆ ಇವೆರಡು ಮಾಡಿ ನೋಡ್ಬೇಕು ನಾವು. ಇವೆರಡು ಕರೆಕ್ಟ್ ಬಂದರೆ ಈ ಒಂದು 3ನೇದು ಕೂಡ ಕರೆಕ್ಟ್ ಬರ್ತೈತೆ. ಇವಾಗ ಏನು ಮಾಡೋಣ, ಇದು ಮತ್ತು ಇದು ಇಂಟು ಮಾಡ್ಕೊಳ್ಳೋಣ. 6 8ಲೆ ಎಷ್ಟು ಬರ್ತೈತೆ, 48 ಬರ್ತೈತೆ. 48. ಆಮೇಲೆ ಏನು ಮಾಡ್ಕೊಳ್ಳೋಣ, ಇದು 2, ಇದು 3 ಏನು ಮಾಡೋಣ, ಪ್ಲಸ್ ಮಾಡೋಣ. ಎಷ್ಟು ಬಂತು, 5 ಬಂತು. ಇವೆರಡು ಏನು ಮಾಡೋಣ, 48 53 ಕೂಡಿಸ್ಕೊಳ್ಳೋಣ. ಕೂಡಿಸ್ಕೊಂಡ್ರೆ ಎಷ್ಟು ಬರ್ತೈತೆ, ಇದು 5 ಇಲ್ಲ ಹಾಕ್ಕೊಳ್ರಿ. ಎಷ್ಟು ಬರ್ತೈತೆ ಇದು, 13. 13 ಅಂದರೆ ದಶಕ 1. ಎಷ್ಟು ಬಂತಿದೆ, 53 ಬಂತು. 53 ಸರಿ ಅದ ತಾನೆ. ಹಾಗಾದರೆ ಇದು ಮೆಥಡ್ ಸರಿ ಅಂತ ಅರ್ಥ. ಇವಾಗ ನಾನು ಬಿಡಿಸಿ ನೋಡೋಣ. ಈ ಕಡೆಯಿಂದ ಈ 8 ಈ 4 ಏನು ಮಾಡಬೇಕು, ಗುಣಾಕಾರ ಮಾಡ್ಕೋಬೇಕು. 8 4 ಎಷ್ಟಾಯಿತು, 32 ಆಯಿತು. 32 ಆಯಿತು ಇದು. ಆಮೇಲೆ ಇದು ಏನು ಮಾಡಬೇಕು, ಇದು ಕೂಡಿಸ್ಕೊಳ್ಬೇಕು. 6 + 5 ಕೂಡಿಸ್ಕೊಂಡ್ರೆ ಏನು ಬರ್ತೈತೆ ನಮಗೆ, 11 ಬರ್ತೈತೆ. ಇವು 32 11 ಏನು ಮಾಡಬೇಕು, ಅಗೇನ್ ಕೂಡಿಸ್ಕೋಬೇಕು, ಮತ್ತೆ ಕೂಡಿಸ್ಕೋಬೇಕು. 3 4 43 ಬಂತು ತಾನೆ. 43 ಸರಿಯಾದಂತಹ ಮೆಥಡ್ ಇದು. ಈಗ 3ನೇದಕ್ಕೆ ಅಪ್ಲೈ ಮಾಡಬೇಕು. ಯಾಕೆಂದರೆ ಇವೆರಡು ಕರೆಕ್ಟ್ ಬಂದಿದೆ ಮೆಥಡಲ್ಲಿ ಅಂದರೆ ಮೆಥಡ್ ಅನ್ವಯ ಆಗಿದ್ರೆ 3ನೇದು ಅನ್ವಯ ಆಗುತ್ತೆ ಅಂಥೇಳಿ ನಮಗೆ ಕನ್ಫರ್ಮ್ ಆಗ್ತೈತೆ. ಇದೇ ರೀತಿ ಇದೆ ಅಂತೇಳಿ ಗೊತ್ತಾಗ್ತೈತೆ ಅದು. ಮೂರನೇದು ಬಿಡಿಸಿ ನೋಡೋಣ. ಈಗ 7 9 ಫಸ್ಟ್ ಎಂಟು ಮಾಡ್ಕೋಬೇಕು. 7 9ಲೆ ಎಷ್ಟು, 63. ಆಮೇಲೆ ಇದು 2 ಇದು 5 ಕೂಡಿಸ್ಕೋಬೇಕು. 2 + 5 ಎಷ್ಟು, 7. ಇವೆರಡು ಮತ್ತೆ ಕೂಡಿಸ್ಕೋಬೇಕು. ಎಷ್ಟೈತೈತೆ, 11 ಐತೈತೆ. ಇದು 10 ಐತೈತೆ. ದಶಕ 1. ಆಮೇಲೆ ಎಷ್ಟಾಯಿತು, 7. ಎಷ್ಟು ಬರಬೇಕಿಲ್ಲಿ, 70 ಬರಬೇಕು. ಎಷ್ಟು ಬರಬೇಕಿಲ್ಲಿ, 70 ಬರಬೇಕು. 70 ಆಪ್ಷನಲ್ಲಿದೆ ಏನಂತ ಹೇಳಿ ನೋಡಿರಿ. ನೋಡಿರಿ 70 ಇದೆ. ಹಾಗಾದರೆ ಇದು 70 ಏನು ಸರಿಯಾದಂತಹ ಆನ್ಸರ್. ಈ ಮೆಥಡ್ ಇದಕ್ಕೆ ಅನ್ವಯ ಆಗುತ್ತೆ ಅಂತ ಅರ್ಥ.
ಈ ಕೆಳಗಿನ ಆಕೃತಿಯಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಕಂಡುಹಿಡಿಬೇಕು. ನೋಡ್ರಿ 7 × 4 ಇದು ಮಾಡ್ಕೊಡ್ರಿ. ಅವಾಗ ಎಷ್ಟು ಬರ್ತೈತೆ? 7 4 28. 28 ಬಂತೈತಾನೆ. ಆಮೇಲೆ 5 + 4 ಇಂಟು ಮಾಡ್ಕೊಬೇಕು. ಇದು ಇಂಟು ಮಾಡ್ಕೊಬೇಕು. ಅವಾಗ ಎಷ್ಟು ಬರ್ತೈತೆ? 5 4 20. ಇದು ಕೂಡ ಬಂತು ನಮಗೆ ಸರಿ. ಇವಾಗ ನೋಡ್ರಿ, ಇವಾಗ 5 6 ಮಾಡ್ಕೋಬೇಕು. 5 6 ಎಷ್ಟು ಬಂತು? 5 6 30. ಹಾಗಾದರೆ ಮತ್ತೆ ಇದು ಮಾಡ್ಕೋಬೇಕು. ಯಾವುದು? 7 ಮತ್ತು 6. 7 6 ಎಷ್ಟಾಗ್ತೈತೆ? 42 ಆಗ್ತೈತೆ. ಅಂದರೆ ಇದು ಇಂಟು ಮಾಡ್ಕೊಂಡ್ರೆ ನೋಡ್ರಿ, ಇದು ಇಂಟು ಮಾಡಿದ್ರೆ ಇದು ಬರ್ತೈತೆ. ಆಮೇಲೆ ಇದು ಇಂಟು ಮಾಡಿದ್ರೆ ಇದು ಬರ್ತಾಯಿದೆ. ಆಮೇಲೆ ಇದು ಇಂಟು ಮಾಡಿದ್ರೆ ಇದು ಬರ್ತೈತೆ. ಹಾಗೆ ಇದು ಇಂಟು ಮಾಡಿದ್ರೆ ಇದು ಬರ್ತೈತೆ. 7 6 ಎಷ್ಟು ಬಂತು? 42 ಬರ್ತೈತೆ. 7 6 42. 42 ಆಪ್ಷನಲ್ಲಿದೆ. ಇದು ಸರಿಯಾದಂಥ ಆನ್ಸರ್. ಕೆಳಗೆ ಬಿಟ್ಟು ಹೋಗಿರುವ ಆಕೃತಿಯಲ್ಲಿನ ಸಂಖ್ಯೆಯನ್ನು ಕಂಡುಹಿಡಬೇಕು. ಎಲ್ಲಿ ಬಿಟ್ಟು ಹೋಗಿದೆ? ಇದು ಆಯ್ತಲ್ಲ, ಇದಾಯಿತು. ಇದು ನೋಡ್ರಿ ಹೆಂಗಿದೆ. ಇದರಲ್ಲಿ ಬಿಟ್ಟು ಹೋಗಿರೋಂಥ ಸಂಖ್ಯೆಯನ್ನು ನಾವು ಕಂಡುಹಿಡಬೇಕು. ಇದು ಹಿಂಗಾರ ಇರ್ತೈತೆ, ಇಲ್ಲಾಂದರೆ ಹಿಂಗಾರ ಇರ್ತೈತೆ. ಅಡ್ಡವಾಗಿರ ಮಾಡ್ಕೊಬೋದು, ಉದ್ದವಾಗಿರ ಮಾಡ್ಕೊಬೋದು. ಅಂದರೆ ಮೆಥಡ್ ಕರೆಕ್ಟ್ ಬಿಡ್ಬೇಕು. ಅಡ್ಡವಾಗಿ ಮಾಡ್ಕೊಂಡ್ರೆ ಕರೆಕ್ಟ್ ಬಂದರೆ ಕರೆಕ್ಟ್, ಇಲ್ಲಾಂದರೆ ಉದ್ದವಾಗಿ ಮಾಡ್ಕೋಬೇಕು. ಇವಾಗ ಒಂದು ಸಲ ನಾವೇನು ಮಾಡ್ಕೊಳ್ಳೋಣ, ಇಲ್ಲಿ ಏನಿದೆ ನೋಡ್ರಿ, ಇಲ್ಲಿ ಏನು ಮಾಡೋಣ, ಫಸ್ಟು 20ರಲ್ಲಿ 15 ಕಳ್ಕೊಳ್ಳೋಣ. 20ರಲ್ಲಿ 15 ಕಳೆದ್ರೆ ಎಷ್ಟು ಬಂತು? 5 ಬಂತು. 5 ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರ್ತೈತೆ? 25 ಬರ್ತೈತೆ. ನೋಡ್ರಿ, 20ರಲ್ಲಿ 15 ಕಳೆದ್ರೆ 5 ಬರ್ತೈತೆ. ಇದು 5 ಸ್ಕ್ವೇರ್ ಮಾಡ್ಕೊಂಡ್ರೆ ಬರ್ತೈತೆ 25 ಬರ್ತೈತೆ. ಈ ರೀತಿ ಮಾಡ್ಕೊಂಡು ನೋಡೋಣ. ಆಮೇಲೆ ನೆಕ್ಸ್ಟ್ ಮಾಡೋಣ. ಇವಾಗ 20ರಲ್ಲಿ 13 ಹೋಗಿದ್ರೆ ಎಷ್ಟು ಬರ್ತೈತೆ? 7 ಬರ್ತೈತೆ. 7 ಸ್ಕ್ವೇರ್ ಮಾಡಿದ್ರೆ 49 ಬರ್ತೈತೆ. ಈ ಮೆಥಡ್ ಏನಾಯ್ತು? ಕರೆಕ್ಟ್ ಆಯಿತು. ಹಾಗಾದರೆ ಈ ಮೆಥಡ್ ಕರೆಕ್ಟ್ ಐತೆ ಅಂತ ಅರ್ಥ ನೋಡ್ರಿ. 7ರಲ್ಲಿ 20ರಲ್ಲಿ 11 ಏನು ಮಾಡೋಣ? ಮೈನಸ್ ಮಾಡೋಣ. ಎಷ್ಟು ಬರ್ತೈತೆ? 9 ಬರ್ತೈತೆ. 9 ಕ್ಯೂಬ್ ಮಾಡಿದ್ರೆ ಏನು ಬರ್ತೈತೆ ನಮಗೆ? 81 ಬರ್ತೈತೆ. ಆದರೆ ಇಲ್ಲಿ ಎಷ್ಟು ಬಂತು ನಮಗೆ? 11 9 ಬಂತು ಅಂತ ಅರ್ಥ. ಇಲ್ಲಿ ಏನು ಬರಬೇಕು ನಮಗೆ? 9 ಬರಬೇಕು. 9 ಸ್ಕ್ವೇರ್ ಮಾಡಬೇಕು. 9 ಸ್ಕ್ವೇರ್ ಮಾಡಿದ್ರೆ ಮತ್ತೆ 81 ಬರ್ತೈತೆ. ಇಲ್ಲಿದೇನೋ 9 ನೋಡ್ರಿ, 9 ಇದೆ ಇಲ್ಲಿ. ಇಲ್ಲಿ ನೋಡ್ರಿ, 27 ಇದೆ, 54 ಇದೆ, ಇಲ್ಲಿ 9 ಆಗ್ತಾಯಿದೆ. 42 ಇದೆ, 84 ಇದೆ, ಇಲ್ಲಿ 14 ಆಗ್ತಾಯಿದೆ. ಇಲ್ಲಿ 42 ಇದೆ, ಇಲ್ಲಿ 7 ಇದೆ. ಇಲ್ಲಿ ಏನಾಗಬೇಕು ಅಂದರೆ ಇಲ್ಲಿನ ಸಂಖ್ಯೆನ ನೋಡಬೇಕು, ಕಂಡುಹಿಡಬೇಕು ಅಂತ ಅರ್ಥ. ಇಲ್ಲಿಂದ ಕಂಡುಹಿಡಬೇಕು. ಅವ್ರು ಎಲ್ಲಿಂದ ಕ್ವಶನ್ ಮಾರ್ಕ್ ಇಟ್ಟಿರ್ತಾರೆ ಅಲ್ಲಿಂದ ನಾವು ಕಂಡುಹಿಡಬೇಕು ಅಂತ ಅರ್ಥ. ಇದು ಸೇರಿಸಿದ್ರೆ ಏನಾಗ್ತೈತೆ? ಸೇರಿಸ್ರಿ, ಕೂಡಿಸ್ರಿ, ಕಳೀರಿ, 8 ಮಾಡಿರಿ, ಏನು ಮಾಡಿದ್ರೆ ಕೂಡ ಏನು ಮಾಡಬೇಕು? ಇಲ್ಲಿ 27 ಬರಬೇಕು. ಇವು 2 ಮಾಡಿದಾಗ ಏನು ಮಾಡಬೇಕು? 12 ಬರಬೇಕು. 42 ಬರಬೇಕು. ಇವು ಮಾಡಿದಾಗೆ ಇಲ್ಲಿನ ಪ್ಲೇಸ್ ನಾನು ಕಂಡುಹಿಡಬೇಕು. ಇವು 2 ಕಂಡುಹಿಡಿದ್ಮೇಲೆ ಅದು ನಮ್ಗೆ ಗೊತ್ತಾಯ್ತೈತೆ. ನೋಡಿರಿ, ಈಗ 9 3 ಎಷ್ಟು ಬರ್ತೈತೆ? 27 ಬರ್ತೈತೆ. 27 ಬಂತು. ಆಮೇಲೆ ಈ 27ರಲ್ಲಿ ಏನು ಮಾಡ್ಬೇಕು? ಮತ್ತೆ 2ರಿಂದ ಇಂಟು ಮಾಡ್ಕೋಬೇಕು. ಅವಾಗೇನು ಬರ್ತೈತೆ? 54. 9 3 27, 27
ಎರಡಲೇ ಎಷ್ಟು ಬರ್ತೈತಿ 54. ಈ ರೀತಿ ಮಾಡ್ಕೊಂಡಿದ್ದಾರೆ ಅಂತ ನಾವು ಒಂಥರ ಅಂದಾಜು ಮಾಡಿದ್ವಿ. ಈ ಮೆಥಡ್ ಏನು ಮಾಡಬೇಕು, ಇದಕ್ಕೆ ಅಪ್ಲೈ ಮಾಡ್ಬೇಕು. ಇವಾಗ ಕರೆಕ್ಟ್ ಆಯ್ತದೆ ಅಂತೇಳಿ ನೋಡಿರಿ. 14 3 ಇಲ್ಲಿ 9 3 ಮಾಡ್ಕೊಂಡಿದ್ದೀವಿ. ಈಗ 14 3 ಮಾಡ್ಬೇಕು. 14 3 ಎಷ್ಟು ಆಯ್ತೈತೆ, 42 ಆಗ್ತೈತೆ. ಹಾಗಾದರೆ 42 ಎರಡಲೇ ಎಷ್ಟು ಬಂತು, 84 ಬಂತು. 84 ಕರೆಕ್ಟ್. ಇವಾಗ ನೋಡಿರಿ ಮೂರನೇ ಮೆಥಡು. ಏಳು 3 7 3 ಎಷ್ಟು ಬರ್ತೈತೆ, 42 ಬರ್ತೈತೆ. ಇದು ಸರಿ 7 3 21. ಇವಾಗ 21 ಎರಡಲೇ ಮಾಡಬೇಕು. 21 ಎರಡಲೇ ಮಾಡಿದ್ರೆ ಎಷ್ಟು ಬರಬೇಕಲ್ಲಿ, 44 ಬರಬೇಕು. 2 1 2 4 42 ಬರಬೇಕು. 44 42 ಬರಬೇಕು. ಇದು 3ಲೇ ಮಾಡಿ ನೋಡ್ಬೇಕು. ಯಾಕಂದರೆ ಹಿಂದೆಲ್ಲ ನಾವು ಮಾಡಿದ್ವಿ 27. ಹಿಂದೆ ಏನು ಮಾಡಿದ್ವಿ ನಾವು ಅಂತಂದರೆ 9 3ಲೇ ಮಾಡಿದಾಗ ಏನು ಬಂತು, 27 ಬಂತು. 27 ಎರಡಲೇ ಮಾಡಿದಾಗ ಏನು ಬಂತು, 54 ಬಂತು. ಇದು ಸರಿ ಆಯಿತು. ಆಮೇಲೆ ಏನು ಮಾಡಿದ್ವಿ, 14 3ಲೇ ಮಾಡಿದ್ವಿ, ಅದು 42 ಬಂತು. 42 ಎರಡಲೇ ಮಾಡಿದ್ರೆ 84. 14 3ಲೇ ಮಾಡಿದ್ರೆ 42. ಮತ್ತು 42 ಎರಡಲೇ ಮಾಡಿದರೆ ಏನು ಬಂತು, 84 ಬಂತು. ಅದಕ್ಕೋಸ್ಕರ ಆ ಮೆಥಡ್ ಏನು ಮಾಡಿದ್ವಿ, ಎಲ್ಲಿ ಯೂಸ್ ಮಾಡಿದ್ವಿ, ಏನು ಮಾಡಿದ್ವಿ ಇಲ್ಲಿ 7 3ಲೇ ಎಷ್ಟಾಯಿತು, 21 ಆಯಿತು. 21 ಎರಡಲೇ 42. ಹಾಗಾದರೆ ಇಲ್ಲೇನು ಬರಬೇಕು, 21 ಬರಬೇಕು. 21 ಎಲ್ಲಿದೆ ನೋಡಿರಿ, 21 ಸರಿಯಾದಂತಹ ಉತ್ತರ ಇದು. ಇವೆಲ್ಲ ಮಿಸ್ಸಿಂಗ್ ನಂಬರ್ಸ್ ಲೆಕ್ಕಗಳಿವು. ನಾವು ತುಂಬ ಪ್ರಾಕ್ಟೀಸ್ ಮಾಡಬೇಕು ಈ ಥರ ಲೆಕ್ಕಗಳೆಲ್ಲ ಇದ್ದಾಗ. ಇವಾಗ ನೋಡಿರಿ ಎಲ್ಲಿಂದ ಕಂಡು ಹಿಡಿದು ಕೊಟ್ಟಿದ್ದಾರೆ ಇವರು ಅಂಥೇಳಿ. ಇದು ಮಾಡಿದರೆ ನಮಗೇನು ಬರ್ತೈತೆ, ಇದು ಮಧ್ಯ ಸಂಖ್ಯೆ ಬರ್ತೈತೆ. ಇದು ಮಾಡಿದರೆ ಇದ್ರ ಮಧ್ಯ ಸಂಖ್ಯೆ. ಯಾಕಂದರೆ ಮಧ್ಯ ಸಂಖ್ಯೆ ಕಂಡು ಹಿಡಿದು ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಇವು ಮಾಡಿದ್ರೆ ಮಧ್ಯದ ಬರ್ತದೆ ಅಂತ ಅರ್ಥ. ಇದು ನೋಡಿರಿ. ಇವಾಗ 72 48 ಏನು ಮಾಡೋಣ, ಕಳ್ಕೊಳ್ಳೋಣ. ನೋಡ್ರಿ ಇವೆರಡು ಏನು ಮಾಡೋಣ, ಕಳ್ಕೊಂಡು ನೋಡೋಣ. 54ರಲ್ಲಿ 36 ಕಳೆದ್ರೆ ಎಷ್ಟು ಬರ್ತೈತೆ, 18 ಬರ್ತೈತೆ. ಅದೇ ರೀತಿ 72ರಲ್ಲಿ ಏನು ಮಾಡೋಣ, 90 ಕಳೆಯೋಣ. ಅವಾಗ ಎಷ್ಟು ಬಂತು, 18 ಬಂತು. ಹಾಗಾದರೆ 2 ಕಳೆದ್ರೂ ಕೂಡ 18 ಬರ್ತದೆ. ಅದಕ್ಕೆ ಕಾಮನ್ ಆಗಿ ಇಲ್ಲಿ 18. ಈ ಮೆಥಡ್ ಈಸಿ ಇದೆ ನೋಡಿರಿ. ನೆಕ್ಸ್ಟ್ ಇದು ಮಾಡಿ ನೋಡೋಣ. ಇವಾಗ ಏನು ಮಾಡೋಣ, 72ರಲ್ಲಿ ಏನು ಮಾಡೋಣ, 48 ಕಳ್ಕೊಳ್ಳೋಣ. ಇವೆರಡು ಕಳ್ಕೊಳ್ಳೋಣ ಅಂತ ಅರ್ಥ. 48 ಕಳೆದ್ರೆ ಎಷ್ಟು ಬರ್ತೈತೆ ಇಲ್ಲಿ, 24 ಬರ್ತೈತೆ. ಈಗ 96ರಲ್ಲಿ 120 ಕಳೆದ್ರೆ ಅಲ್ಲಿ ಎಷ್ಟು ಬರ್ತದೆ, ಅಲ್ಲೂ ಕೂಡ 24 ಬರ್ತೈತೆ. ನೀವು ಕಳೆದು ನೋಡಿರಿ. ನಾನು ಯಾಕಂದರೆ ಕಚ್ಚಾ ಮಾಡಿದ್ದೀನಿ, ಫಸ್ಟ್ ಇದು ಮಾಡಿ ನಿಮ್ಗೆ ಹೇಳ್ತಿರೋದು. ಅದಕ್ಕೆ ನೀವು ಒಂದ್ಸರಿ ಕಳ್ಕೊಂಡು ನೋಡಿರಿ. ನಾನು ಹೇಳಿದಂಗೆ ನಂಬೇಡಿ, ನೀವು ಒಂದ್ಸರಿ ಪ್ರಾಕ್ಟೀಸ್ ಮಾಡಿ ನೋಡಿ ಅಥವಾ ಬಿಡಿಸಿ ನೋಡಿ. ಈಗ ಇಲ್ಲಿ ಕಾಮನಾಗಿ 24 ಬಂತು, ಇಲ್ಲಿ 24 ಬಂತು, ಇಲ್ಲಿ ಏನಿದೆ 24 ಇದೆ. ಹಾಗಾದರೆ ಇವೆರಡು ಕಳೆದ್ರೆ ಮತ್ತು ಇವೆರಡು ಕಳೆದ್ರೆ ಇಲ್ಲಿ ಏನು ಬರ್ತದೆ ಅಂತ ಹೇಳಿ ನೋಡ್ಬೇಕು ನಾವು. ಇವಾಗ ನೋಡ್ರಿ, 93 ಅದ್ರಾಗ ಏನು ಮಾಡೋಣ, 62 ಕಳೆಯೋಣ. ಎಷ್ಟು ಬರ್ತೈತೆ, 3ರಲ್ಲಿ 2 ಹೋದರೆ 1, 9ರಲ್ಲಿ 6 ಹೋದರೆ 3, ಎಷ್ಟು ಬಂತಿದ್ದು, 31 ಬಂತು. ಇವಾಗ 124ರಲ್ಲಿ ಏನು ಮಾಡೋಣ,
155 ಕಳಿಬೇಕು. ಇದರಲ್ಲಿ ಇದು ಕಳೀರಿ. ಯಾವ ದೊಡ್ಡ ಸಂಖ್ಯೆ ಇರ್ತದೆ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಕಳಿಬೇಕು ನಾವು. ಇದು ಎಷ್ಟು ಬರ್ತೈತೆ ಕೇಳಿದ್ರೆ ಇದನ್ನು ಕೂಡ 31 ಬರಬೇಕು ಅಂತ ಅರ್ಥ. ನೋಡಿರಿ, 5ರಲ್ಲಿ 4 ಹೋದರೆ 1, 5ರಲ್ಲಿ 2 ಹೋದರೆ 3, 1ರಲ್ಲಿ ಹೋದರೆ 0. ಎಷ್ಟು ಬಂತಿದ್ದು? 31 ಬಂತು. ಹಾಗಾದರೆ ಸರಿಯಾದಂಥ ಆನ್ಸರ್ 31. ಇಲ್ಲಿದೆ ನೋಡಿರಿ, 31 ಇಲ್ಲಿದೆ. ಇದು ಸರಿಯಾದಂಥ ಉತ್ತರ. ಇದು ನೋಡಿರಿ ಹೆಂಗಿದೆ ಇದು ಲೆಕ್ಕ. ಇದನ್ನು ಮಿಸ್ಸಿಂಗ್ ನಂಬರ್ದು. ಇವೆಲ್ಲ ಮಿಸ್ಸಿಂಗ್ ನಂಬರ್ ಮೇಲೆ ನಾವು ಏನು ಮಾಡೋಣ, 4-5 ಕಾಸನ್ನು ನೋಡೋಣ. ಇದ್ರ ಮೇಲೆ ಜಾಸ್ತಿ ಕ್ವಶನ್ ಬರುವಂಥ ಸಂಭವ ಇರ್ತೈತೆ. ಇದು ಹೆಂಗಿದೆ ನೋಡಿರಿ. ಇವು 3 ಮಾಡಿಕೊಂಡ್ರೆ ನಮಗೇನು ಬರ್ತೈತೆ, ಇಲ್ಲಿಂದ ಬರಬೇಕು ಅಂತ ಅರ್ಥ. ಇವು 3 ಮಾಡಿದ್ರೆ ಇಲ್ಲಿಂದ ಬರಬೇಕು. ಸರಿ ಇದು ನೋಡಿರಿ, ಹಿಂಗಲ್ಲ ನೋಡಿರಿ. ಇವೆರಡು ಮಾಡಿದರೆ ಇದು ಆಗ್ತಾಯಿದೆ ರೀ. ನೋಡಿರಿ, ಇವೆರಡು ಮಾಡಿದರೆ ಏನು ಬರ್ತದೆ, ಇಲ್ಲಿಂದ ಬರಬೇಕು. ಇವೆರಡು ಮಾಡಿದರೆ ಇಲ್ಲಿಂದ ಬರಬೇಕು. ಇವೆರಡು ಮಾಡಿದರೆ ಇಲ್ಲಿಂದ ಬರಬೇಕು. ಇವೆರಡು ಮಾಡಿದರೆ ಇಲ್ಲಿಂದ ಆನ್ಸರ್ ಬರಬೇಕು. ಇವು 3 ಮಾಡಿ ನೋಡಬೇಕು ನಾವು ಫಸ್ಟ್. ಆಮೇಲೆ ಇದು ಕರೆಕ್ಟಾಗಿ ಬರ್ತೈತೆ ಅಂತ ಚೆಕ್ ಮಾಡಬೇಕು. ಈಗ ಇದು ಮಾಡಿ ನೋಡೋಣ. ಇದು 5 + 1 ಸೇರಿಸಿದ್ರೆ ಎಷ್ಟಾಯಿತು? 6 ಆಯಿತು. ಈಗೇನು ಮಾಡೋಣ, 6ಕ್ಕೆ ಸ್ಕ್ವೇರ್ ಮಾಡ್ಕೊಳ್ಳೋಣ. 6 ಸ್ಕ್ವೇರ್ ಮಾಡಿದ್ರೆ ಏನು ಬಂತು? 6 36 ಬಂತು ನಮಗೆ. 6 36 ಬಂತು. ಇದು ಸರಿ. ಇವಾಗ ಏನು ಮಾಡಬೇಕು, 4 + 3 ಕೂಡಿಸ್ಕೋಬೇಕು. ಎಷ್ಟು ಬಂತು? 7 ಬಂತು. ಹಾಗೆ 7 ಸ್ಕ್ವೇರ್ ಮಾಡಿಕೊಂಡ್ರೆ 49. ಇದು ಕೂಡ ಸರಿಯಾದಂಥ ಆನ್ಸರ್. ಇವಾಗ 5 7 ಏನು ಮಾಡಬೇಕು, ಕೂಡಿಸ್ಕೋಬೇಕು. 5 7 ಕೂಡಿಸಿದ್ರೆ ಎಷ್ಟಾಯ್ತೈತೆ ನಮಗೆ? 12 ಆಯ್ತೈತೆ. ಹಾಗಾದರೆ 12 ಸ್ಕ್ವೇರ್ ಎಷ್ಟು ಬರ್ತೈತೆ? 144 ಬರ್ತೈತಿ. ನೀವು ಒಂದ್ಸರಿ ಮಾಡಿ ನೋಡಿರಿ. ಸ್ಕ್ವೇರ್ ಏನು ಮಾಡ್ಬೇಕಂದ್ರೆ ಬೈಪಾಟ್ ಮಾಡಬೇಕು. ಒಂದ್ಸರಿ ನೋಡಿರಿ, ಬರೀರಂದ್ರೆ 8 ಮಾಡಿ ನೋಡಿರಿ. 12 ಅಂದರೆ 12 24 ದಶಕ 2. 12 ಅಂದರೆ 12 13 14 144. ನೀವು ಸ್ಕ್ವೇರ್ ಬರಲಿದ್ರೆ ಇಂಟು ಕೂಡ ಮಾಡಿ ನೋಡ್ಬೋದು. ಆದರೆ ಟೈಮ್ ಜಾಸ್ತಿ ಹೋಗುತ್ತೆ. ಅದಕ್ಕೆ ನಾವು ಸ್ಕ್ವೇರ್ ಏನು ಮಾಡಬೇಕಂದ್ರೆ ಬೈಪಾಟ್ ಮಾಡಬೇಕು. ಸ್ಕ್ವೇರು ಮತ್ತು ಕ್ಯೂಬ್ ನಂಬರ್ಸು ಬೈಪಾಟ್ ಮಾಡಿದ್ರೆ ನಮಗೆ ಡೈರೆಕ್ಟಾಗಿ ಆನ್ಸರ್ ಗೊತ್ತಾಯ್ತೈತೆ. ಇವಾಗ ಇದು ಕೂಡ 3 ಮೆಥಡ್ ಏನಾಯಿತು ಸರಿ ಆಯ್ತು ಅಂದರೆ ಇದು ಕೂಡ ಅದೇ ಮೆಥಡ್ ಆಗಿರ್ತದೆ ಅಂತ ಅರ್ಥ. ಈಗ 8 2 ಎಷ್ಟಾಯಿತು? 10 ಆಯಿತು. 10 ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರ್ತೈತೆ? 100 ಬರ್ತೈತೆ. 10 100. 100 ಆಪ್ಷನಲ್ಲಿದೆ ನೋಡಿರಿ. 100 ಆಪ್ಷನಲ್ಲಿದೆ. ಆನ್ಸರ್ ಅಲ್ಲೇ ಇರುತ್ತೆ. ನಾವು ಮಾಡಿ ನೋಡಬೇಕಷ್ಟೇ. ಇದಕ್ಕೆ ಟೈಮ್ ಬೇಕು ಮಾಡಿ ನೋಡಬೇಕಾದ್ರೆ. ಅದು ನಮಗೆ ಆಪ್ಷನ್ಗಳು ನೋಡಿದರೆ ಇದೇ ಥರ ಮಾಡಬೇಕು ಅಂಥೇಳಿ ಗೊತ್ತಾಗ್ತೈತೆ. ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಮಾತ್ರ ಗೊತ್ತಾಗ್ತೈತೆ. ಇಲ್ಲಾಂದರೆ ಸಡನ್ನೆಸ್ ನೋಡೋಕೆ ಹೋದರೆ ನಮಗೂ ಗೊತ್ತಾಗೋದಿಲ್ಲ. ಇಲ್ಲಿ ಗಂಟೆ ಏನು ಮಾಡಿದ್ದೀನಿ, ಮಿಸ್ಸಿಂಗ್ ನಂಬರ್ಸ್ ಮೇಲೆ ಕ್ವಶನ್ಗಳನ್ನು ಬಿಡಿಸ್ತಾ ಹೋಗಿವಿ. ಮುಂದಿನ ತರಗತಿಯಲ್ಲಿ ಮುಂದುವರೆದಂಥ ಪಾರ್ಟ್ ಇದನ್ನು ಮಿಸ್ಸಿಂಗ್ ನಂಬರ್ ಪಾರ್ಟ್ ಇನ್ನು 3-4 ಕ್ಲಾಸ್ಗಳನ್ನು ಮಾಡೋಣ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ, ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.